ಚಟುವಟಿಕೆಗಳ ತಾಣವಾಗಿದೆ ಕೇಂದ್ರ ಕಾರಾಗೃಹ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳಿಗೆ ಬೇಕಾದಂತಹ ಟ್ರೀಟ್ಮೆಂಟ್, ಬಿಂದಾಸ್ ಟ್ರೀಟ್ಮೆಂಟ್ ಸಿಗುತ್ತೆ, ಗಾಂಜಾನು ಸಿಗುತ್ತೆ, ಸಿಮ್ ಕಾರ್ಡ್ ಸಹ ಸಿಗುತ್ತೆ. ಅಷ್ಟೇ ಅಲ್ಲ, ವಿವಿಐಪಿಗಳಿಗೆ ಬಿಂದಾಸ್ ಆದಂತಹ ಟ್ರೀಟ್ಮೆಂಟ್ ಸಿಗುತ್ತೆ. ಇದರ ಜೊತೆಗೆ ಅಲ್ಲಿರುವಂತಹ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯವನ್ನ ಈ ಖೈದಿಗಳು ಕೊಡ್ತಾ ಇರುವಂತದ್ದು. ಇವೆಲ್ಲವೂ ಸಹ ಇದೀಗ ವೈದ್ಯರು ಡಿಐಜಿಗೆ ಬರೆದಂತಹ ಪತ್ರದಲ್ಲಿ ಬಯಲಾಗಿದೆ. ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚೇತನ್ ಈಗ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಚೇತನ್, ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಕೈದಿಗಳಿಗೆ ಸಿಗ್ತಾ ಇರುವಂತಹ ಟ್ರೀಟ್ಮೆಂಟು, ಅವರ ಒಂದು ಬಿಂದಾಸ್ ಲೈಫ್ ಸ್ಟೈಲ್ ಅನ್ನ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಪ್ರತಿಯೊಬ್ಬರೂ ಸಹ ಶಾಕ್ ಪಡುವಂತಹ ನ್ಯೂಸ್ ಇದು. ಒಟ್ಟಾರೆಯಾಗಿ ವೈದ್ಯರು ಬರೆದಿರುವಂತಹ ಪತ್ರದಲ್ಲಿ ಏನೆಲ್ಲ ಮೆನ್ಷನ್ ಆಗಿದೆ? ಎಸ್ ವೀಣಾ, ಇದು ಸಹಜವಾಗಿ ಎಲ್ಲರಿಗೂ ಶಾಕ್ ಆಗುವಂತಹ ಪ್ರಶ್ನೆ. ಯಾಕಂದರೆ ಈ ಒಂದು ಜೈಲೇ ಒಂದು ಶಿಕ್ಷೆ ಕೊಡೋದಕ್ಕೆ ಅಂತ ಇರುವಂಥದ್ದು, ಆದರೆ ಅಲ್ಲೇ ಒಂದು 5 ಸ್ಟಾರ್ ರೇಂಜ್ಗೆ ಒಂದು ಟ್ರೀಟ್ಮೆಂಟ್ಗಳು ಸಿಗ್ತಾ ಇದೆ ಕೈದಿಗಳಿಗೆ ಅಂತಂದರೆ ಎಲ್ಲಿಗೆ ಒಂದು ವ್ಯವಸ್ಥೆ ತಲುಪಿದೆ ಅನ್ನೋದು ಇದರಿಂದನೇ ಗೊತ್ತಾಗುತ್ತೆ. ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕಾರಾಗೃಹ DIG ರೂಪಾ ಅವರು ಪತ್ರದಲ್ಲಿ ಬರೆದಿರುವಂಥದ್ದು. ಬಂದಿಖಾನೆ DGP ಸತ್ಯನಾರಾಯಣ ರಾವ್ಗೆ ಅವರು ಬರೆದಂತಹ ಪತ್ರದ ಎಕ್ಸ್ಕ್ಲೂಸಿವ್ ಪ್ರತಿ ಇವಾಗ ಸುವರ್ಣ ನ್ಯೂಸ್ ಬಳಿ ಲಭ್ಯವಾಗಿರುವಂಥದ್ದು. ಇದರಲ್ಲಿ ಕೇವಲ DGPಗೆ ಮಾತ್ರ ಅಲ್ಲ, ಮತ್ತೆ ವೈದ್ಯರು ಒಂದು DIG ಕಾರಾಗೃಹ DIG ಅವ್ರಿಗೂ ಸಹ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವೂ ಸಹ ಒಂದು ಸುವರ್ಣ ನ್ಯೂಸ್ಗೆ ಒಂದು ಲಭ್ಯವಾಗಿರುವಂಥದ್ದು. ಈ ಒಂದು ಪತ್ರದಲ್ಲಿ ಜೈಲಿನಲ್ಲಿ ನಡೀತಿರತಕ್ಕಂತಹ ಅಕ್ರಮ ಚಟುವಟಿಕೆಗಳೇನೆಲ್ಲ ಇದೆ ಅದೆಲ್ಲದ್ರ ಬಗ್ಗೆನೂ ಸಹ ಒಂದು ಇಂಚಿಂಚು ಮಾಹಿತಿ ಇರುವಂಥದ್ದು. ಇಲ್ಲಿ ಗಾಂಜಾನು ಸೇರ್ತಾರೆ, ಅಲ್ಲಿನ ಮಹಿಳಾ ಕೈದಿಗಳಿಗೆ ಟಾರ್ಚರು ಕೂಡ ಕೊಡುವಂಥದ್ದು. ಇದಲ್ದಿರ ಕೈದಿಗಳಿಗೆ ಒಂದು ರೀತಿಯ ಕಾನೂನು ಮತ್ತು ಸಾಮಾನ್ಯ ಕೈದಿಗಳಿಗೆ ಒಂದು ರೀತಿಯ ಕಾನೂನು ಅನ್ನೋದು ಪರಪ್ಪನ ಅಗ್ರಹಾರದಲ್ಲಿ ಕಂಡು ಬರ್ತಿರುವಂಥದ್ದು. ಬಹುತೇಕ ಈ ಒಂದು ಪ್ರಕರಣ CM ಅವರ ಗಮನಕ್ಕೆ ಬಂದಿದೆಯೋ ಇಲ್ವೋ ಇನ್ನೂ ಸಹ ಗೊತ್ತಿಲ್ಲ. ಆದರೆ ಇದುವರೆಗೂ ಸಹ ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ಅಕ್ರಮ ಚಟುವಟಿಕೆಗಳು ನಡೆದಿತ್ತು ಅನ್ನೋದು ಇದರಿಂದನೇ ಒಂದು ತಾಳೆ ಹಾಕ್ಬೋದು. ಅಂದರೆ ಮೊನ್ನೆ ಒಂದು CM ಸಿದ್ದರಾಮಯ್ಯ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ನಡೆಸ್ತಾರೆ. ಅದರ ಬೆನ್ನಲ್ಲೇ ಈ ರೀತಿಯಾದಂತಹ ಅಕ್ರಮ ಅದು ಕೇಂದ್ರ ಕಾರಾಗೃಹದಲ್ಲಿ ಆಗ್ತಿರುವಂಥದ್ದು, ಸಹಜವಾಗಿ ಆಘಾತಕ್ಕೆ ಉಂಟು ಮಾಡಿರುವಂಥದ್ದು. ಅಂದರೆ ಮೊನ್ನೆ ಈ ಒಂದು ಪ್ರಕರಣದ ಒಂದು ಎಳೆಯನ್ನು ನಾವು ಬಿಚ್ಚಿಡ್ತಾ ಹೋದ್ರೆ ಒಂದು ಕಡೆ ಗಾಂಜಾದ ಒಂದು ಇದನ್ನು ನಾವು ತಗೊಳ್ತಾ ಹೋದ್ರೆ, ಅಂದರೆ ಈ ಒಂದು ಪರಪ್ಪನ ಅಗ್ರಹಾರದಲ್ಲಿ ಈ ಹಿಂದೆಯೂ ಸಹ ಸಾಕಷ್ಟು ಮಾದಕ ದ್ರವ್ಯಗಳು ಸಪ್ಲೈ ಆಗ್ತಿತ್ತು ಅಂತ ಅಂದ್ಬಿಟ್ಟು ಗೊತ್ತಾಗ್ತಿತ್ತು. ಈ ಬಗ್ಗೆ ಆಗಾಗ ಒಂದು ಸುದ್ದಿಯೂ ಸಹ ಒಂದು ಪ್ರಸಾರ ಆಗ್ತಿತ್ತು. ಇದರನ್ನೇ ಒಂದು ಅಧಿಕಾರ ವಹಿಸಿ ನಂತರ ಕಾರಾಗೃಹ DIG ರೂಪಾ ಅವರು ಒಂದು 25 ಕೈದಿಗಳನ್ನು ಒಂದು ಗಾಂಜಾ ಟೆಸ್ಟ್ಗೆ ಒಳಪಡಿಸ್ತಾರೆ. ಅಂದರೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿದಾಗ ಅದರಲ್ಲಿ 18 ಜನರಿಗೆ ಪಾಸಿಟಿವ್ ಬಂದಿರುತ್ತೆ, ಅಂದರೆ ಗಾಂಜಾ ಪಾಸಿಟಿವ್ ಬಂದಿರುವಂಥದ್ದು. ಅಂದರೆ ಎಷ್ಟರ ಮಟ್ಟಿಗೆ ಇಲ್ಲಿ ಪರಪ್ಪನ ಅಗ್ರಹಾರದ ಸ್ಥಿತಿ ತಲುಪಿದೆ ಅನ್ನೋದು ಇದರಿಂದನೇ ಗೊತ್ತಾಗುತ್ತೆ. ಇದಲ್ದಿರ ಅಲ್ಲಿ ಕೇವಲ ಕೈದಿಗಳಿಗೆ ಗಾಂಜಾ ಮಾತ್ರ ಸಪ್ಲೈ ಆಗಲ್ಲ, ಅಲ್ಲಿನ ಮಹಿಳಾ ಕೈದಿಗಳಿಗೂ ಕೂಡ ಒಂದು ಟಾರ್ಚರ್ ತಪ್ಪಿದ್ದಲ್ಲ. ಅಂದರೆ ಮಹಿಳಾ ಕೈದಿಗಳು ಮತ್ತು ಪುರುಷರ ಕೈದಿಗಳನ್ನು ಸಪ್ರೇಟ್ ಬ್ಯಾರಕ್ಗಳಲ್ಲಿ ಇರಿಸಿರ್ತಾರೆ. ಈಗಿದ್ರೂ ಸಹ ಮಹಿಳಾ ಕೈದಿಗಳಿಗೆ ನಿರಂತರವಾಗಿ ಒಂದು ಲೈಂಗಿಕ ದೌರ್ಜನ್ಯ ನಡೀತಾ ಇದೆ. ಇದಲ್ದಿರ ಕೇವಲ ಮಹಿಳಾ ಕೈದಿಗಳೇ ಆಗಿದ್ರೆ ಓಕೆ, ಇದಲ್ದಿರ ಅಲ್ಲಿನ ವೈದ್ಯರು ಅಂದರೆ ಕಾರಾಗೃಹದಲ್ಲಿರುವಂತಹ ಆಸ್ಪತ್ರೆಯ ವೈದ್ಯರು ಮತ್ತು ಅಲ್ಲಿನ ನರ್ಸ್ಗಳು ಮತ್ತು ಸೇರಿದಂತೆ ಸಿಬ್ಬಂದಿ ಏನಿದೆ ಅವ್ರಿಗೂ ಸಹ ಒಂದು ನಿರಂತರವಾಗಿ ಒಂದು ದೌರ್ಜನ್ಯವನ್ನು ಇಲ್ಲಿನ ಕೈದಿಗಳು ಸಿಗ್ತಾನೆ ಇದ್ದಾರೆ ಅಂತ ಅಂದ್ಬಿಟ್ಟು ಕೇಳಲಾಗ್ತದೆ. ಈ ಬಗ್ಗೆ ಸಂಪೂರ್ಣವಾದ ಸವಿಸ್ತಾರವಾದಂತಹ ಒಂದು ವರದಿ ಇವಾಗ ಅವರು ಸಿದ್ಧಪಡಿಸಿರುವಂಥದ್ದು. DIG ರೂಪಾ ಅವರು ಈ ಬಗ್ಗೆ ಪತ್ರ ಮುಖೇನ ಒಂದು DGP ಗಮನಕ್ಕೆ ತಂದಿರ್ತಾರೆ. ಇದಲ್ದಿರ ಇಲ್ಲಿನ ಒಂದು VVIP ಕೈದಿಗಳು ಪರಪ್ಪನ ಅಗ್ರಹಾರದಲ್ಲಿ ಚಾಪ ಹಗರಣದ ರೂವಾರಿ ಪ್ರಮುಖ ಆರೋಪಿ ಕರೀಂ ತೆಲಗಿ ಏನಿದ್ದಾನೆ, ಆತನಿಗೂ ಸಹ ಆತನ ಸೆಕ್ಯೂರಿಟಿಗೆ ಆತನಿಗೆ ಒಂದು ಇದು ಓಡಾಡೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಒಂದು ಕೋರ್ಟ್ ಒಂದು 3 ಸಹಾಯಕರನ್ನು ಒಂದು ನೇಮಿಸಿರುತ್ತೆ. ಅಂದರೆ ವೀಲ್ ಚೇರನ್ನು ತಳ್ಕೊಂಡೋದಕ್ಕೆ ನೇಮಿಸಿರುತ್ತೆ. ಆದರೆ ಅದಾದ ನಂತರವೂ ಸಹ ಅವರು ಮುಂದುವರಿತಿರುವಂಥದ್ದು. ಆತನ ಕೈಯೊತ್ತಕ್ಕೊಬ್ಬ ಕಾಲೊತ್ತಕ್ಕೊಬ್ಬ, ಹೀಗೆ ಆತನಿಗೆ ಒಂದು 4 ಜನ ಒಂದು ಸೆಕ್ಯೂರಿಟಿಯಾಗಿ ಅಲ್ಲಿನ ಕೈದಿಗಳು ಕಾರ್ಯನಿರ್ವಹಿಸ್ತಾರೆ. ಇದು ಒಂದು ತೆಲಗಿ ವಿಷಯ. ಆದರೆ ಇನ್ನು ಶಶಿಕಲಾ ಅಂದರೆ ತಮಿಳುನಾಡು ಮಾಜಿ CM ಜಯಲಲಿತಾ ಅವರ ಆಪ್ತ ಶಶಿಕಲಾ ಅವ್ರಿಗೂ ಸಹ ಹೈ-ಫೈ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಅಂದರೆ ಅವ್ರಿಗೆ ಸಪ್ರೇಟ್ ಅಡುಗೆ ಕೋಣೆ ವ್ಯವಸ್ಥೆ ಮತ್ತು ಅವ್ರಿಗೆ ಅಂತಲೇ ಸಹಾಯಕರನ್ನ ಇಲ್ಲಿ ನೇಮಿಸಿರುವಂಥದ್ದು. ಅಂದರೆ ಈ ಬಗ್ಗೆ ಈ ಒಂದು ಫೆಸಿಲಿಟೀಸ್ನ ಕೊಡೋದಕ್ಕೆ ಬಂದಿಖಾನೆ DGP ಸತ್ಯನಾರಾಯಣ ರಾವ್ ಅವರು 2 ಕೋಟಿ ಲಂಚ ಪಡೆದಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಇದನ್ನ ಸ್ವತಃ ನಾವು ಹೇಳ್ತಿರೋಂಥದ್ದಲ್ಲ, ಕಾರಾಗೃಹ DIG ರೂಪಾ ಅವರೇ ಒಂದು ಬರೆದ ಪತ್ರದಲ್ಲಿ ಈ ರೀತಿಯಾದಂತಹ ಉಲ್ಲೇಖ ಮಾಡಿರುವಂಥದ್ದು. ವೀಣಾ,
ಇದರ ಪ್ರತಿಯೊಂದು ಅಪ್ಡೇಟ್ ಅನ್ನ ಪಡಿಲೇಬೇಕಾಗುತ್ತೆ. ಮುಂದಿನ ಹಂತದಲ್ಲಿ ಪ್ರತಿಯೊಂದು ಬುಲೆಟಿನ್ ಅಲ್ಲಿ ನಿಮ್ಮನ್ನ ನಾವು ಸಂಪರ್ಕ ಮಾಡ್ತೀವಿ, ಮತ್ತಷ್ಟು ಮಾಹಿತಿಯನ್ನ ಪಡಿತೀವಿ. ಒಟ್ಟಾರೆ ಇದು ಕೇಂದ್ರ ಕಾರಾಗೃಹದಲ್ಲಿ ನಡೀತಾ ಇರುವಂತಹ ವಾಸ್ತವ. ಅಲ್ಲಿ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಇದು ಪರಿಣಮಿಸಿರುವಂತದ್ದು. ಈಗ ಡಿಐಜಿ ಅವರು ಬರೆದಿರುವಂತಹ ಪತ್ರದಲ್ಲಿ ಇವೆಲ್ಲವೂ ಸಹ ಸ್ಪಷ್ಟವಾಗಿದೆ. ಇದಕ್ಕೆ ನೇರವಾಗಿ ಹೊಣೆ ಮಾಡಲಾಗುವಂಥದ್ದು ಡಿಜಿಪಿ ಸತ್ಯನಾರಾಯಣ ರಾವ್ ಅವರನ್ನು. ಇವೆಲ್ಲವೂ ಸಹ ಗೊತ್ತಿದ್ರು ಸುಮ್ಮನಿರೋದೇ ಯಾಕೆ ಅನ್ನುವಂತಹ ಪ್ರಶ್ನೆಗೆ ಅವರು ನಿಜವಾಗ್ಲೂ ಉತ್ತರವನ್ನ ಕೊಡಲೇಬೇಕಾಗುತ್ತೆ, ಅದರ ಜವಾಬ್ದಾರಿಯನ್ನ ವಹಿಸಿಕೊಳ್ಳಲೇಬೇಕಾಗುತ್ತೆ. ಇನ್ನು ಮುಂದಿನ ಬುಲೆಟಿನ್ ನಲ್ಲಿ ಡಿಐಜಿ ರೂಪಾ ಅವರನ್ನ ಸಹ ನಾವು ಮಾತನಾಡಿಸ್ತೀವಿ. ಏನೆಲ್ಲ ಅಲ್ಲಿ ನಡೀತಾ ಇದೆ ಅನ್ನೋದರ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನ ಪಡಿತೀವಿ. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ಮತ್ತಷ್ಟು ಮಾಹಿತಿ ಮುಂದುವರಿಯುತ್ತೆ.